ಮತ್ತೊಂದು ಐಸಿಸಿ ಟೂರ್ನಮೆಂಟ್ ಗೆಲುವು ನಮಗೆ ಸಿಕ್ಕಿದೆ. ಸತತ 2ನೇ ಐಸಿಸಿ ಟ್ರೋಫಿಯನ್ನ ನಾವು ಗೆದ್ದಿದ್ದೀವಿ. ಅದರಲ್ಲೂ ಕೂಡ ಮಿನಿ ವರ್ಲ್ಡ್ ಕಪ್ ಅಂತ ಹೇಳ್ತಾರೆ ಈ ಚಾಂಪಿಯನ್ಸ್ ಟ್ರೋಫಿಯನ್ನ. ಇದನ್ನ 3ನೇ ಬಾರಿಗೆ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ. ನಮ್ಮ ಟೀಮ್ ಇಂಡಿಯಾ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ರೀಸೆಂಟ್ ಡೇಸಲ್ಲಿ ಎಷ್ಟು ಡಾಮಿನೇಷನ್ ಇದೆ ಅಂತಂದರೆ, ವರ್ಲ್ಡ್ ಕಪ್ 2023 ವರ್ಲ್ಡ್ ಕಪ್ ನಂತರ ಆಡಿರುವಂತಹ 23 ಮ್ಯಾಚಲ್ಲಿ 22 ಮ್ಯಾಚಲ್ಲಿ ನಾವು ವಿನ್ ಆಗಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ, ನಾನು ಕಿರಣ್ ಕುಮಾರ್ ಡಿಕೆ. ಒಂದು ರೋಚಕ ಫೈನಲ್ ಪಂದ್ಯಕ್ಕೆ ನಾವು ಸಾಕ್ಷಿಯಾದ್ವಿ. ಸೂಪರ್ ಆಗಿತ್ತು ಮ್ಯಾಚು, ಫೈಟ್ ಕೂಡ ಸಖತ್ತಾಗಿತ್ತು. ಆದರೆ ಎಲ್ಲ ವಿಭಾಗಗಳಲ್ಲೂ ಡಾಮಿನೇಟ್ ಮಾಡಿದಂತಹ ನಮ್ಮ ಟೀಮ್ ಇಂಡಿಯಾ ಸ್ಟ್ರಾಂಗೆಸ್ಟ್ ಟೀಮ್ ಆಗಿತ್ತು. ಸೊ ಇವರು ಸೂಪರ್ ಆಗಿ ಮ್ಯಾಚನ್ನು ಫಿನಿಶ್ ಮಾಡಿದ್ರು. ಆ ಸೆಲೆಬ್ರೇಷನ್ನೇ ನಮಗೆ ಗೊತ್ತಾಗ್ತಾ ಇತ್ತು, ಈ ವಿನ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಪ್ಲೇಯರ್ಸ್ ಮಾತ್ರ ಅಲ್ಲ, ಸಪೋರ್ಟ್ ಸ್ಟಾಫ್ ಮಾತ್ರ ಅಲ್ಲ, ಇಡೀ ಟೀಮ್ ಇಂಡಿಯಾ ಇದನ್ನು ಸಂಭ್ರಮಿಸ್ತಾ ಇದೆ. ಯಾಕೆಂತಂದರೆ ಈ ICC ಟೂರ್ನಿ ನಮಗೆ ಬಹಳ ಮುಖ್ಯ ಆಗಿತ್ತು. ಅದರಲ್ಲೂ ಕೂಡ ಸೀನಿಯರ್ಸ್ ಪ್ಲೇಯರ್ಸ್ಗೆ ಇದನ್ನು ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಅವರ ಆ ಸೆಲೆಬ್ರೇಷನಿಂದನೇ ಗೊತ್ತಾಗ್ತಾ ಇದೆ. ಅದಕ್ಕಾಗೇ ಬೆಸ್ಟ್ ಸ್ಟ್ರಾಟಜಿಯನ್ನು ಮಾಡಿದ್ರು, ಪ್ಲ್ಯಾನಿಂಗನ್ನು ಮಾಡಿದ್ರು, ಅದರ ಎಕ್ಸಿಕ್ಯೂಷನ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಸೊ ಈ ಗೆಲುವಿನ ಕ್ರೆಡಿಟ್ ಎಲ್ಲರಿಗೂ ಹೋಗಬೇಕಾಗುತ್ತೆ. ಇನ್ನು ಈ ಮ್ಯಾಚ್ ಹೇಗಾಯಿತು ಅಂತ ನಾವು ನೋಡ್ತಾ ಹೋಗಬೇಕು. 15ನೇ ಟಾಸನ್ನು ಸತತವಾಗಿ ನಮ್ಮ ಟೀಮ್ ಇಂಡಿಯಾ ಸೋತಿರೋದು. ರೋಹಿತ್ ಶರ್ಮಾ ಟಾಸ್ಗೆ ಹೋಗ್ಬೇಕಾದ್ರೆ ನಾನು ಸೋಲ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಇದು ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಟಾಸ್ ಭಾಳ ಇಂಪಾರ್ಟೆಂಟ್ ಇತ್ತು. ಇಲ್ಲಿ ಫಸ್ಟ್ ಬ್ಯಾಟಿಂಗಿಗೆ ಈಸಿ ಆಗುತ್ತೆ, ಆಮೇಲೆ ಸ್ಪಿನ್ನರ್ಸ್ಗೆ ನೆರವು ಜಾಸ್ತಿ ಆಗುತ್ತೆ, ಬ್ಯಾಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿತ್ತು. ಆ ಮ್ಯಾಚ್ ಕೂಡ ಹಾಗೆ ಸಾಕ್ತಾ ಹೋಯಿತು. ನಾವು ನೋಡ್ತಾ ಇದ್ವಿ ನ್ಯೂಜಿಲೆಂಡ್ ಅವರು ಸ್ಟಾರ್ಟಿಂಗ್ ಎಷ್ಟು ಡಾಮಿನೇಟ್ ಮಾಡಿದ್ರು ಅಂತ. ಅವರು ಡಾಮಿನೇಟ್ ಮಾಡಿದ್ದೆ ಸ್ಟಾರ್ಟಿಂಗ್ 10 ಓವರ್ಸ್, ಆಮೇಲೆ ಡೆತ್ತಲ್ಲಿ 10 ಓವರ್ಸ್. ಅದರಲ್ಲೂ ರಚಿನ್ ರವೀಂದ್ರ ಫುಲ್ ಅಗ್ರೆಸಿವ್ ಆಗಿ ಆಡ್ತಾ ಬಂದರು. ಫಸ್ಟ್ 10 ಓವರ್ಸಲ್ಲಿ ಪವರ್ ಪ್ಲೇಯಲ್ಲಿ ನ್ಯೂಜಿಲೆಂಡ್ ಹೊಡೆದಿದ್ದು 69 ರನ್ ಮತ್ತು ಅದಕ್ಕೆ ತಗೊಂಡಿದ್ದು 1 ವಿಕೆಟ್. ಆದರೆ ಮಿಡಲ್ ಓವರ್ಸ್ ಸಂಪೂರ್ಣ ಸಿನಾರಿಯೋನ ಬದಲಾವಣೆ ಮಾಡ್ತು. ಯಾಕೆಂದರೆ ನಾವು ಪದೇ ಪದೇ ಹೇಳ್ತೀವಿ, ರೀಸೆಂಟ್ ಡೇಸಲ್ಲಿ ಮಿಡಲ್ ಓವರ್ಸ್ ಅಂದರೆ 11ನೇ ಓವರಿಂದ 40th ಓವರ್ 40ನೇ ಓವರ್ವರೆಗೆ ಯಾರು ಡಾಮಿನೇಟ್ ಮಾಡ್ತಾರೆ, ಯಾರು ಚೆನ್ನಾಗಿ ನೆಗೋಷಿಯೇಟ್ ಮಾಡ್ತಾರೆ, ಅವ್ರು ಮ್ಯಾಚನ್ನು ಗೆಲ್ತಾರೆ ಅಂತ. ಅದು ಇಲ್ಲೂ ಕೂಡ ಪ್ರೂವ್ ಆಯಿತು. ಅದರಲ್ಲೂ ನಮ್ಮ ಸ್ಟ್ರಾಟಜಿ ಎಷ್ಟು ಚೆನ್ನಾಗಿತ್ತು ನೋಡಿ. ನಮ್ಮ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿಯಲ್ಲೂ ಕೂಡ ಈ ಮ್ಯಾಚಲ್ಲಿ ಡಿಫ್ರೆನ್ಸನ್ನು ಮಾಡಿದ್ರು. ರೋಹಿತ್ ಶರ್ಮಾ ಫಸ್ಟ್ ಬೌಲಿಂಗ್ ಚೇಂಜ್ ಆಗಿ ನಾರ್ಮಲಿ ಅಕ್ಷರ್ ಪಟೇಲ್ ಅವ್ರನ್ನ ತರ್ತಾ ಇದ್ರು. ಬಟ್ ಅವರು ಈ ಮ್ಯಾಚಲ್ಲಿ ತಂದಿದ್ದು ವರುಣ್ ಚಕ್ರವರ್ತಿಯನ್ನು. ವರುಣ್ ಚಕ್ರವರ್ತಿ ತಕ್ಷಣ ಅದಕ್ಕೆ ಫಲ ಕೊಟ್ಟರು. ಯಾಕೆಂತಂದರೆ ವರುಣ್ ಚಕ್ರವರ್ತಿ ಬಂದಿದ್ದರಿಂದ ವಿಲ್ ಯಂಗ್ ವಿಕೆಟ್ ಸಿಕ್ತು. ಆಮೇಲೆ ಮೇಜರ್ ಡಿಫ್ರೆನ್ಸ್ ಮಾಡಿದ್ದು ಕುಲ್ದೀಪ್ ಯಾದವ್ ಫಾರ್ಮಲ್ ಇದ್ದಂತಹ ಇಬ್ಬರು ಪ್ಲೇಯರ್ಸನ್ನು ವಿಕೆಟನ್ನು ತೆಗೆದ್ರು. ಅದರಲ್ಲೂ ರಚಿನ್ ರವೀಂದ್ರ ಅದ್ಭುತವಾಗಿ ಆಡ್ತಾ ಇದ್ರು, ಫಾರ್ಮಲ್ ಇದ್ರು, ಸೆಂಚುರಿಯನ್. ಇನ್ನು ಕೇನ್ ವಿಲಿಯಮ್ಸನ್ ಅದ್ಭುತವಾಗಿ ಆಡ್ತಾ ಇದ್ರು, ಅವರು ಫಾರ್ಮಲ್ ಇದ್ರು. ಈ ಟೂರ್ನಿಯಲ್ಲಿ ಅವರು ಸೆಂಚುರಿ ಹೊಡೆದಿದ್ದಾರೆ. ಹಾಗಾಗಿ ಅವರಿಬ್ಬರು ವಿಕೆಟನ್ನು ಕುಲ್ದೀಪ್ ಯಾದವ್ ತೆಗೆದುಕೊಟ್ಟಿದ್ದು ಮ್ಯಾಚ್ ಚೇಂಜ್ ಮಾಡುವ ಸಿನಾರಿಯೋ ಅಂತ ಅನ್ಸುತ್ತೆ. ನಮ್ಮ ಸ್ಪಿನ್ನರ್ಸ್ ಸೂಪರಾಗಿ ಡಾಮಿನೇಟನ್ನು ಮಾಡಿದ್ರು. ಅದರಲ್ಲೂ ಕೂಡ ಈ ಮಿಡ್ಲ್ ಓವರ್ಸ್ಗಳಲ್ಲಿ ನಮ್ಮ ಸ್ಪಿನ್ನರ್ಸ್ಗಳು ಬೌಲಿಂಗ್ ಮಾಡಿರೋದು ಎಷ್ಟು ಅದ್ಭುತವಾಗಿದೆ ಅಂತಂದರೆ ಇದೇ ಆ್ಯಾವ್ರೇಜೇ ನಮಗೆ ಹೇಳುತ್ತೆ. ಯಾಕೆಂದರೆ 38 ಓವರ್ಸ್ಗಳನ್ನು ನಮ್ಮ ಸ್ಪಿನ್ನರ್ಸ್ ಈ ಮ್ಯಾಚಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಅದರಲ್ಲಿ ಅವ್ರು ಕೊಟ್ಟಿರೋದು 144 ರನ್ ಮತ್ತು ತೆಗೆದಿರೋದು 5 ವಿಕೆಟ್. ಅಷ್ಟು ಅಂದರೆ ಬರೀ ಇನ್ನು ಉಳಿದಿದ್ದು 12 ಓವರ್ ಅಷ್ಟೇ. ಇಷ್ಟು ಓವರ್ಗಳನ್ನು ಇವ್ರು ಬೌಲಿಂಗ್ ಮಾಡಿ ಫುಲ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಆದರೆ ಡೆತ್ತಲ್ಲಿ ಸ್ಪೀಡ್ ಬೌಲರ್ಸ್ ಬೌಲಿಂಗ್ ಜಾಸ್ತಿ ಮಾಡಿದ್ರಿಂದ ಒಂದಷ್ಟು ರನ್ ಬಂತು. 251 ರನ್ನನ್ನು ನ್ಯೂಜಿಲೆಂಡ್ ಅವರು ಬಾರಿಸಿ ನಮಗೆ 250 ಟಾರ್ಗೆಟ್ ಕೊಡ್ತಾರೆ. ರವೀಂದ್ರ, ಡೆರೆಲ್ ಮಿಚೆಲ್, ಫಿಲಿಪ್, ಬ್ರಾಸ್ವೆಲ್ ಇವರೆಲ್ಲ ಒಂದಷ್ಟು ಚೆನ್ನಾಗಿ ಆಡಿದ್ರು ಕೂಡ ಮೇಜರಾಗಿ ನ್ಯೂಜಿಲೆಂಡಿಗೆ ಹೊಡೆತ ಕೊಟ್ಟಿದ್ದು ಯಂಗ್, ವಿಲಿಯಮ್ಸನ್, ಲ್ಯಾಥಮ್ ಇವ್ರು 3 ವಿಕೆಟ್ಗಳು. ಯಾಕೆಂದರೆ ಈ ಟೂರ್ನಮೆಂಟಲ್ಲಿ ಇವರು 3 ಕೂಡ ಸೆಂಚುರಿಯನ್ನು ಹೊಡೆದಿದ್ದಾರೆ, ಸೂಪರಾಗಿ ಆಡ್ತಾಯಿದ್ರು. ಆದರೆ ಇಂಡಿಯನ್ಸ್ ಅವರಿಗೆ ಅವಕಾಶವನ್ನು ಕೊಡದೆ ಕಟ್ ಹಾಕಿದ್ದು ನಮಗೆ ಸ್ಕೋರ್ ಕಡಿಮೆ ಚೇಸ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಆದರೂ ಕೂಡ ನಮಗೆ ನ್ಯೂಜಿಲೆಂಡ್ ಫೀಲ್ಡಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತು. ಈ 251 ಕೂಡ ಅವ್ರ ಫೀಲ್ಡಿಂಗನ್ನು ನೋಡ್ತಾ ಹೋದರೆ ಅವರು ಒಂದೊಂದು ರನ್ ಕದಿಯೋದಕ್ಕೂ ನಾವು ಪರದಾಡಬೇಕು, ಕ್ಯಾಚ್ಗಳನ್ನು ಡ್ರಾಪ್ ಮಾಡಲ್ಲ. ಓವರಾಲ್ ಈ ಮ್ಯಾಚಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಇಬ್ಬರು ಸೇರಿ 6 ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದ್ದಾರೆ. ಅದಿದ್ರೂ ಕೂಡ ಈ ಸ್ಕೋರ್ ಒಂದು ಕಾಂಪಿಟೇಟಿವ್ ಸ್ಕೋರ್ ಆಗಿತ್ತು. ಆದರೆ ಇದನ್ನು ಚೇಸ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗಿದ್ದು ಕಂಪ್ಲೀಟ್ ಟೀಮ್ ಪರ್ಫಾರ್ಮೆನ್ಸ್. ಎಲ್ಲರೂ ಕೂಡ ಅದ್ಭುತವಾಗಿ ಆಡಿದ್ರು. ರೋಹಿತ್ ಶರ್ಮಾ ಮತ್ತು ಗಿಲ್ ಪಾರ್ಟ್ನರ್ಶಿಪ್ 100 ರನ್ ಪಾರ್ಟ್ನರ್ಶಿಪ್ ಬಂತು. ರೀಸೆಂಟ್ ಡೇಸಲ್ಲಿ ಇದು ಕಡಿಮೆ ಆಗಿತ್ತು, ಯಾಕೆಂದರೆ ರೋಹಿತ್ ಸ್ವಲ್ಪ ಬೇಗ ಔಟ್ ಆಗ್ತಾಯಿದ್ರು, ಪಟ ಹೊಡೆದ್ಬಿಟ್ಟು. ಇದು 100 ರನ್ ಪಾರ್ಟ್ನರ್ಶಿಪ್ ಬಂತು. ಕೊಹ್ಲಿ ಒಬ್ಬರು ನಿರಾಶೆಯನ್ನು ಮಾಡಿದ್ರು ಅನ್ನೋದು ಬಿಟ್ಟರೆ ಟಾಪ್ ಆರ್ಡರ್ ಎಲ್ಲರೂ ಕೂಡ ಅವ್ರವ್ರ ಕಾಂಟ್ರಿಬ್ಯೂಷನ್ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಹಾರ್ದಿಕ್ ಪಾಂಡ್ಯ 18 ರನ್ ಹೊಡೆದಿದ್ದೇ ನಮ್ಮಲ್ಲಿ ಕಡಿಮೆ ಸ್ಕೋರ್, ಲೋ ಸ್ಕೋರ್, ಅಂದರೆ ಕೊಹ್ಲಿ ಅವ್ರನ್ನ ಬಿಟ್ಟು. ಇನ್ನೆಲ್ಲರೂ ಕೂಡ ಅವ್ರವ್ರ ಕಾಂಟ್ರಿಬ್ಯೂಷನ್ನ ಕೊಟ್ಟರು. ಎಂಡಲ್ಲಿ ನಮಗೆ KL ರಾಹುಲ್ ಅವರ ಕಾಮ್ನೆಸ್, ಆ ಮೆಚ್ಯೂರ್ಡ್ ಇನ್ನಿಂಗ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ತಂಡಕ್ಕೆ ಕಾಮಾಗಿ ವಿನ್ ಆಗೋದಕ್ಕೆ ಹೆಲ್ಪ್ ಆಯಿತು. ಅದರಲ್ಲೂ 1 ಓವರ್ ಇದ್ದಂಗೆ ಗೆದ್ವಿ.
ಆದರೆ ಆ ಗೆಲುವಿನ ದಡ ಸೇರಿಸಿದ ರಿಲ್ಯಾಕ್ಸ್ ಫೀಲ್ ಕೆ ಎಲ್ ರಾಹುಲ್ಗಿರುತ್ತೆ. ಯಾಕೆಂದರೆ ಅವರು ಎಮೋಷ್ನಲ್ ಆಗಿದ್ರು. ಆ ಎಮೋಷ್ನಲ್ ಆಗೋದಕ್ಕೆ ರೀಸನ್ ಕೂಡ ಇದೆ. ವರ್ಲ್ಡ್ ಕಪ್ಪಲ್ಲಿ ರಾಹುಲ್ ಲೋ ಸ್ಟ್ರೈಕ್ ರೇಟು ತುಂಬ ಚರ್ಚೆ ಆಗಿತ್ತು. ಜನ ಅನಗತ್ಯವಾಗಿ ರಾಹುಲನ್ನು ಟಾರ್ಗೆಟ್ ಮಾಡಿದ್ರು, ದೂರಿದ್ರು. ಇವಾಗ ಸ್ವಲ್ಪ ಅವ್ರಿಗೆ ಸಮಾಧಾನ ಆಗಿದೆ ಅಂತ ಕಾಣಿಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಈ ಮ್ಯಾಚನ್ನು ಗೆಲ್ಲೋದಕ್ಕೆ ಹೆಲ್ಪ್ ಮಾಡ್ತು ಅಂತ. ಅದೇ ರೀತಿ ಈ ಟೂರ್ನಿಯನ್ನು ಗೆಲ್ಲೋದಕ್ಕೂ ಕೂಡ ಸಂಪೂರ್ಣವಾಗಿ ನಮಗೆ ಹೆಲ್ಪ್ ಮಾಡಿರೋದು ಆ ಎಲ್ಲರ ಕಾಂಟ್ರಿಬ್ಯೂಷನ್. ಯಾಕೆಂದರೆ ಈ ಟೂರ್ನಮೆಂಟಲ್ಲಿ ಬ್ಯಾಟ್ಸ್ಮನ್ಗಳು ಅಂತ ನೋಡ್ತಾ ಬಂದರೆ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಸೆಂಚುರಿನ ಹೊಡೆದಿದ್ದಾರೆ. ಇನ್ನು ಟಾಪ್ ಆರ್ಡ್ರನ್ನ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಮಿನಿಮಮ್ 50 ಸ್ಕೋರನ್ನು ಹೊಡೆದಿದ್ದಾರೆ. ರೋಹಿತ್ ಶರ್ಮಾ ಹೊಡೆದಿದ್ದಾರೆ, ಕೆ ಎಲ್ ರಾಹುಲ್ ಹೊಡೆದಿದ್ದಾರೆ, ಶ್ರೇಯಸ್ ಅಯ್ಯರ್ ಹೊಡೆದಿದ್ದಾರೆ, ಅಕ್ಷರ್ ಪಟೇಲ್ ಅವ್ರನ್ನ ನಾವು ಟಾಪ್ ಆರ್ಡರ್ ಅಂತ ಕನ್ಸಿಡರ್ ಮಾಡಬೇಕೋ ಬೇಡವಾ, ಬಟ್ ಎಲ್ಲ ಮ್ಯಾಚಲ್ಲೂ ಅವರು ಟಾಪ್ ಆರ್ಡ್ರಲ್ಲೇ ಮಿಡ್ಲ್ ಆರ್ಡ್ರಲ್ಲೇ ಆಡ್ತಾ ಇರೋದ್ರಿಂದ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ನಾವು ಈ ಟೂರ್ನಮೆಂಟಲ್ಲಿ ಒಂದು ಎಕ್ಸ್ಟ್ರಾ ಟೇಕ್ ಅವೇ ಅಂತಂದರೆ ಕೆ ಎಲ್ ರಾಹುಲ್ ಅವರ ಫಿನಿಷರ್ ರೋಲ್. ಅವರ ಆ್ಯಾವ್ರೇಜ್ ನೋಡಿ, ನಾಟ್ಔಟಾಗಿ ಉಳಿದಿರೋದ್ರಿಂದನೇ 140 ಆ್ಯಾವ್ರೇಜ್ ಇದೆ ಕೆ ಎಲ್ ರಾಹುಲ್ದು. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಡೆತ್ತಲ್ಲಿ ಜಾಸ್ತಿ ಬ್ಯಾಟ್ ಮಾಡ್ತಾರೆ, ಬೌಲಿಂಗನ್ನು ಮಾಡ್ತಾರೆ, ಆಲ್ರೌಂಡರ್ ಆಗಿ ಒಂದು ಕೊಂಡಿ, ಅವರು ನಮ್ಮ ಬ್ಯಾಲೆನ್ಸಿಂಗಿನ ಕೊಂಡಿಯಾಗಿ ಕಾಣಿಸ್ತಾರೆ. ಸ್ಪಿನ್ನರ್ಸ್ ಅದ್ಭುತವಾಗಿ ಡಾಮಿನೇಟ್ ಮಾಡಿದ್ರು. ನಮ್ಮಲ್ಲಿ 4 ಪಕ್ಕಾ ಸ್ಪಿನ್ನರ್ಸ್, ಇಬ್ಬರು ಆಲ್ರೌಂಡರ್ಸ್ ಆದರೂ ಕೂಡ ಅವರು ಪಕ್ಕಾ ಸ್ಪಿನ್ ಬೌಲರ್ಸ್ಗಳೇ. ಅದರಿಂದಾಗಿ ಅವರನ್ನು ನಾವು ಎಲ್ಲೋ ಇಬ್ಬರು ಸ್ಪಿನ್ನರ್ಸ್ ಅಪ್ಪ, ಇಬ್ಬರು ಆಲ್ರೌಂಡರ್ಸ್ ಅಂತ ಕನ್ಸಿಡರ್ ಮಾಡೋಂಗೆ ಇಲ್ಲ. 4 ಸ್ಪಿನ್ನರ್ಸ್ಗಳು ಕೂಡ ಅಷ್ಟು ಸೂಪರಾಗಿ ಮಾಡಿದ್ರು. ಅದರಲ್ಲಿ ನೋಡಿ, ವರುಣ್ ಚಕ್ರವರ್ತಿ ಅವ್ರು ಆಡಿದ್ದು 2 ಮ್ಯಾಚ್ಗಳ ನಂತರ ಬಂದಿದ್ದು. ಆದರೆ 15ರ ಸರಾಸರಿ ಅವ್ರು ತಗೊಂಡಿರುವ ಬೆಸ್ಟ್ ಸರಾಸರಿ. ಈ ಟೂರ್ನಮೆಂಟನ್ನು ನೋಡ್ತಾ ಹೋದರೆ ನ್ಯೂಜಿಲೆಂಡ್ ಅವರು ಹಲವು ರೆಕಾರ್ಡ್ಗಳನ್ನು ಮಾಡಿದ್ದಾರೆ. ಅಂದರೆ ಟಾಪ್ ರನ್ ಸ್ಕೋರರ್ ಅವ್ರದ್ದೇ ಇದೆ ರಚಿನ್ ರವೀಂದ್ರ, ಹೈಯೆಸ್ಟ್ ವಿಕೆಟ್ ಟೇಕರ್ ಮ್ಯಾಟ್ ಹೆನ್ರಿ ಅನ್ನೋರು ಫೈನಲಲ್ಲಿ ಮಿಸ್ ಮಾಡಿಕೊಂಡ್ರು. ಆದರೂ ಕೂಡ ಈ ರೀತಿ ರೆಕಾರ್ಡ್ಸ್ ಅಂತ ಬಂದಾಗ ನ್ಯೂಜಿಲೆಂಡ್ ರೆಕಾರ್ಡ್ಸ್ ಜಾಸ್ತಿ ಇದೆ. ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಕೂಡ ಆಗಿದ್ದು ರಚಿನ್ ರವೀಂದ್ರ. ಈ ರೀತಿಯಲ್ಲಿ ನ್ಯೂಜಿಲೆಂಡ್ ಹಲವು ರೆಕಾರ್ಡ್ಗಳನ್ನು ಮಾಡಿದ್ದಾರೆ. ಅವರು ಹಲವು ರೆಕಾರ್ಡ್ಗಳನ್ನು ಮಾಡಿದ್ರು ಕೂಡ ಟೂರ್ನಮೆಂಟನ್ನು ಗೆದ್ದಿದ್ದು ಟೀಮ್ ಇಂಡಿಯಾ. ಅದಕ್ಕೆ ಕಾರಣ ಈ ಟೀಮ್ ಇಂಡಿಯಾದ ಎಲ್ಲ ಆಟಗಾರರ ಕಂಪ್ಲೀಟ್ ಪರ್ಫಾರ್ಮೆನ್ಸ್. ಇನ್ನು ನಮ್ಮ ಇಂಡಿಯಾದಲ್ಲಿ 3 ಪ್ಲೇಯರ್ಸ್ ಅವ್ರಿಗೆ ಅವಕಾಶ ಮಿಸ್ ಆಯಿತು, ಅನ್ಲಕ್ಕಿ ಅಂತ ಹೇಳಬೇಕು. ರಿಷಬ್ ಪಂತ್, ವಾಷಿಂಗ್ಟನ್ ಸುಂದರ್, ಹರ್ಷದೀಪ್ ಸಿಂಗ್ ಇವರಿಗೆ ಆಡೋದಕ್ಕೆ ಅವಕಾಶ ಸಿಗಲೇ ಇಲ್ಲ. ಆದರೂ ಪರವಾಗಿಲ್ಲ, ಎಷ್ಟು ಕ್ವಾಲಿಟಿ ಸೈಡ್ ಅನ್ನೋದು ಗೊತ್ತಾಗುತ್ತೆ. ನ್ಯೂಜಿಲೆಂಡ್ ಅವರು ಅನ್ಲಕ್ಕಿನೇ, ಯಾಕೆಂದರೆ ಅವ್ರು ಯಾವತ್ತೂ ಟಾಪ್ ಪರ್ಫಾರ್ಮಿಂಗ್ ಟೀಮ್, ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್. ಅದರಲ್ಲೂ ಕೊಹ್ಲಿನೇ ಮಾತಾಡ್ತಾ ಹೇಳ್ತಾರೆ, ನನ್ನ ಕ್ಲೋಸ್ ಫ್ರೆಂಡ್ ವಿಲಿಯಮ್ಸನ್ ಅವ್ರು ಸೋಲೋದು ನನಗೆ ಇಷ್ಟ ಇಲ್ಲ, ಸೋತ ತಂಡದ ಭಾಗ ಆಗಿದ್ದಾರೆ, ಅದು ನನಗೆ ದುಃಖ ಆಗುತ್ತೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಇನ್ನು ಓವರಾಲ್ ಟೂರ್ನಿಯನ್ನು ನಾವು ಗಮನಿಸ್ತಾ ಹೋದರೆ ಹೋಸ್ಟ್ ನೇಷನ್ ಅಂತ ಬಂದಾಗ ಅದು ಪಾಕಿಸ್ತಾನ. ಆದರೆ ಈ ಟೂರ್ನಮೆಂಟಲ್ಲಿ ಹೈಯೆಸ್ಟ್ ಚರ್ಚೆ ಆಗಿದ್ದು ದುಬೈ ಯಾಕೆ ಜಾಸ್ತಿ ಚರ್ಚೆ ಆಯಿತು ಅಂದರೆ, ಇಂಡಿಯಾದವರು ಎಲ್ಲ ಮ್ಯಾಚನ್ನು ಆಡಿದ್ದು ದುಬೈಯಲ್ಲೇ. ಸೊ ಜಾಸ್ತಿ ಮ್ಯಾಚ್ಗಳು, ಅದರಲ್ಲೂ ಸೆಮಿಫೈನಲ್ 2ರಲ್ಲಿ 1 ದುಬೈಯಲ್ಲಾಯಿತು, ಫೈನಲ್ ಇಲ್ಲಾಯಿತು. ಸೊ ಜಾಸ್ತಿ ಮ್ಯಾಚ್ಗಳು ದುಬೈಯಲ್ಲಿ ಆದಂಗೆ ಆಯಿತು. ದುಬೈ ಪಿಚ್ಚು, ಟ್ರಾವೆಲಿಂಗು, ಈ ಥರದ ವಿಚಾರಗಳು ಬಹಳಷ್ಟು ಚರ್ಚೆ ಆದವು. ಇದರಾಚೆಗೆ ಟೂರ್ನಮೆಂಟನ್ನು ಬಹಳ ವರ್ಷಗಳ ನಂತರ, ಐ ಥಿಂಕ್ 26 ವರ್ಷಗಳ ನಂತರ ಹೋಸ್ಟ್ ಮಾಡಿದಂತಹ ಪಾಕಿಸ್ತಾನಕ್ಕೆ ಇದು ಒಳ್ಳೆ ಪಾಠ ಅಂತ ಅನ್ಸುತ್ತೆ. ಯಾಕೆಂದರೆ ಅವರ ವರ್ತನೆಯನ್ನು ಅವ್ರು ತಿದ್ಕೊಳ್ಳದೆ ಇದ್ದರೆ ಹೇಗೆ ಇಂಟರ್ನ್ಯಾಷನಲ್ ಸೆಕ್ಷನಲ್ಲಿ ಅವರನ್ನು ನೋಡ್ತಾರೆ ಅನ್ನೋದಕ್ಕೂ ಇದು ಸಾಕ್ಷಿ. ಇನ್ನು ಫೈನಲ್ ಆದಮೇಲೆ ಪ್ರೆಸೆಂಟೇಷನಲ್ಲಿ PCB ಅವರು ರೆಪ್ರೆಸೆಂಟೇಷನ್ನೇ ಯಾರ್ದು ಇರಲಿಲ್ಲ. ಅದು ಪಾಕಿಸ್ತಾನದ ದುಸ್ಥಿತಿಗಿಡದ ಕನ್ನಡಿ ಅಂತ ಅನಿಸುತ್ತೆ. ಮತ್ತು ಈ ಟೂರ್ನಮೆಂಟ್ ಹೇಗೆ ಸಾಕ್ತು ಅನ್ನೋದಕ್ಕೂ ಕೂಡ ನಮಗದೊಂದು ಕನ್ನಡಿನೇ. ಈ ಟೂರ್ನಮೆಂಟಲ್ಲಿ ಟೇಕ್ ಅವೇಸನ್ನು ನಾವು ನೋಡಲೇಬೇಕು. ಯಾಕೆಂದರೆ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇದೆ, ಇಂಡಿಯಾ ಗೆಲ್ಲೇಬೇಕಪ್ಪ ಅನ್ನುವಾಗ ಭಾಳಷ್ಟು ವಿಚಾರಗಳು ಚರ್ಚೆ ಆದವು. ಟೀಮ್ ಸೆಲೆಕ್ಷನ್ ಮಾಡಬೇಕಾದ್ರೆ ಬುಮ್ರಾ ಗಾಯದಿಂದ ಹುಷಾರಾಗ್ತಾರ, ಅವ್ರನ್ನ ಸೆಲೆಕ್ಟ್ ಮಾಡೋದು, ಅವ್ರನ್ನ ಬಿಡೋದು, ಈ ಥರದ ವಿಚಾರಗಳು ಒಂದಷ್ಟಿತ್ತು. ಬುಮ್ರಾ ಸೆಲೆಕ್ಟ್ ಆಗ್ತಾರ ಅನ್ನೋದು ಒಂದು ಮೇಜರ್ ಚರ್ಚೆ. ಕುಲ್ದೀಪ್ ಯಾದವ್ ಫಿಟ್ನೆಸ್ ಇದೆಯಾ ಅನ್ನೋದು ಮೇಜರ್ ಚರ್ಚೆ. ಅದಲ್ಲದೆ ಕ್ಯಾಪ್ಟನ್ ಯಾರಾಗಿರ್ಬೇಕಪ್ಪ, ಹೊಸಬ್ರನ್ನ ಯಾರನ್ನಾದರೂ ಕ್ಯಾಪ್ಟನ್ ಮಾಡ್ತಾರ ಅನ್ನೋ ಚರ್ಚೆ. ಈ ಥರದ್ದು ಬಹಳಷ್ಟು ಈ ಅಸ್ಪಷ್ಟತೆ ನಡುವೆನೇ ಟೀಮನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಕ್ವಶನ್ಸ್ಗಳಿದ್ರೂ ಕೂಡ ಇವರು ಸಂಪೂರ್ಣವಾಗಿ ಸ್ವಲ್ಪ ಸ್ಪಿನ್ ಡಾಮಿನೇಷನ್ ಇರುವಂತಹ ಟೀಮನ್ನು, ಆಲ್ರೌಂಡರ್ಸ್ ಇರುವಂಥ ಟೀಮನ್ನು ಕೊಡ್ತಾರೆ. ನೋಡಿ, ಆಗಲೇ ಹೇಳ್ತಾ ಇದ್ದೆ, 5 ವಾಷಿಂಗ್ಟನ್ ಸುಂದರ್ ಮ್ಯಾಚ್ ಆಡದೇ ಇರ್ಬೋದು, 5 ಪಕ್ಕಾ ಸ್ಪಿನ್ನರ್ಸನ್ನು ಸೆಲೆಕ್ಟ್ ಮಾಡ್ತಾರೆ ಈ ರೀತಿಯಲ್ಲಿ. ಆದರೆ ಅದಾದಮೇಲೆ ಇವಾಗ ಒಟ್ಟಾರೆ ಟೂರ್ನಿಯನ್ನು ಟೀಮ್ ಇಂಡಿಯಾ ಡಾಮಿನೇಟ್ ಮಾಡೋದನ್ನು ನೋಡಿದ್ರೆ ಸೆಲೆಕ್ಷನ್ ಪಕ್ಕಾ ಇತ್ತು, ಸ್ಟ್ರಾಟಜಿ ಪಕ್ಕಾ ಇತ್ತು ಅಂತ ಅನಿಸುತ್ತೆ. ಇನ್ನೊಂದು ಮೇಜರ್ ವಿಚಾರಕ್ಕೆ ನಾವು ಗಮನ ಕೊಡಲೇಬೇಕು, ಸೀನಿಯರ್ಸ್ ಪ್ಲೇಯರ್ಸ್ ರಿಟೈರ್ಮೆಂಟ್. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಡೇಜಾ ಇವರು ರಿಟೈರ್ಡ್ ಆಗ್ತಾರ ಅಂತ ಎಲ್ಲರೂ ಕಾಯ್ತಾ ಇದ್ರು. ಯಾಕೆಂದರೆ T20 ಗೆಲ್ತಾ ಇದ್ದಂಗೆ, T20 ವರ್ಲ್ಡ್ ಕಪ್ಪನ್ನು ಗೆಲ್ತಾ ಇದ್ದಂಗೆ ಇವರು ರಿಟೈರ್ಮೆಂಟನ್ನು ಘೋಷಣೆ ಮಾಡ್ತಾರೆ. ಒನ್ ಡೇ ಅಲ್ಲಿ ಆ ಸ್ಥಿತಿ ಇಲ್ಲ ಅನ್ನೋದು ನಮಗೆ ಗೊತ್ತು. ಆದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆ ಹಂತದಲ್ಲಿ ಏನೇನಾಯಿತು, ಎಷ್ಟು ವಿರೋಧವನ್ನು ಇವರು ಎದುರಿಸಿದ್ರು, ಜನರೆಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದವರು ಸ್ವತಃ ಅವರು ಟೀಮಿಂದ ಡ್ರಾಪ್ ಆಗಿ ಹೊರಗುಳಿಬೇಕಾಗಿತ್ತು. ಈ ಕಂಡೀಷನಲ್ಲಿ ಅವ್ರ ಭವಿಷ್ಯ ಏನಪ್ಪ ಅನ್ನೋ ಚರ್ಚೆ ಇತ್ತು. ಆದರೆ ನಾವು ರಿಟೈರ್ಡ್ ಆಗೋಲ್ಲ ಅನ್ನೋ ಸ್ಪಷ್ಟ ಮೆಸೇಜನ್ನು ಅವರೆಲ್ಲರೂ ಕೊಟ್ಟಿದ್ದಾರೆ.
ಅದರಲ್ಲೂ ಕೂಡ ಮ್ಯಾಚ್ ಆದ ನಂತರ ಅವ್ರು ಮಾತಾಡಿದ್ದು ಎಮೋಷ್ನಲ್ ಆಗಿತ್ತು. ಆದರೆ ಕಾನ್ಫಿಡೆನ್ಸ್ ಇತ್ತು ಅವರಲ್ಲಿ, ನಾವು ಇನ್ನೂ ಆಡ್ತೀವಿ, ನಮ್ಮಲ್ಲಿ ಇನ್ನೂ ಕ್ರಿಕೆಟ್ ಉಳಿದಿದೆ ಅಂತ. ರೋಹಿತ್ ಡೈರೆಕ್ಟಾಗಿ ನಾವು ರಿಟೈರ್ಡ್ ಆಗೋಲ್ಲ ಅನ್ನೋ ವರ್ಡನ್ನೇ ಅವ್ರು ಹೇಳಿದ್ದಾರೆ. ಇನ್ನೊಂದು ಕಡೆ ಕೊಹ್ಲಿ ಮಾತಾಡ್ತಾ ಟಫ್ ಟೈಮನ್ನು ನಾವು ಫೇಸ್ ಮಾಡ್ತಾ ಇದ್ವಿ, ಆದರೆ ಇಲ್ಲಿ ತುಂಬ ಚೆನ್ನಾಗಿ ಆಡಿ ಅದರಿಂದ ಹೊರಗೆ ಬಂದ್ವಿ. ಇನ್ನು ಶುಭ್ಮನ್ ಗಿಲ್ ಥರದ ಯಂಗ್ಸ್ಟರ್ಸ್ಗಳು, ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್, ರಾಹುಲ್ ಅಂತವರ ಹೆಸರನ್ನು ಹೇಳ್ತಾ ನಮ್ಮಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರ ಕೈಗೆ ಕೊಟ್ಟು ಹೈಯಲ್ಲೇ ನಾವು ಎಕ್ಸಿಟ್ ಆಗ್ತೇವೆ ಅನ್ನೋ ಮಾತನ್ನ ವಿರಾಟ್ ಕೊಹ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಕೋಚ್ ಗಂಭೀರ್ ಅವ್ರಿಗೆ ತಲೆಬಿಸಿ ಜಾಸ್ತಿ ಇದ್ದಂಗಿತ್ತು. ಗಂಭೀರ್ ಅವರು ಹೇಗೆ ಕೋಚ್ ಆಗಿ ತಂಡವನ್ನು ಮುನ್ನಡೆಸ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಪ್ರಶ್ನೆಗಳೆದ್ದಿದ್ದು, ಬಹಳಷ್ಟು ಅಸಮಾಧಾನಗಳಿದೆ. ಟೀಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ, ಪ್ಲೇಯರ್ಸನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ, ಈ ಥರದ ಮಾತುಗಳೆಲ್ಲ ಕೇಳ್ತಾ ಬರ್ತಾ ಇದ್ವು. ಆದರೆ ಅದಕ್ಕೂ ಕೂಡ ಈಗ ಪ್ರಶ್ನೆಗಳಿಗೆ ಸ್ವಲ್ಪ ಟೈಮ್ ಫುಲ್ ಸ್ಟಾಪ್ ಕೊಟ್ಟಿದೆ. ಯಾಕೆಂತಂದರೆ ನೆಕ್ಸ್ಟ್ ಇರೋದು IPL, ಅದಾದಮೇಲೆ ಇಂಗ್ಲೆಂಡ್ ಟೆಸ್ಟ್ ಟೂರ್ ಸ್ಟಾರ್ಟ್ ಆಗುತ್ತೆ. ಅದು ಜೂನ್ 20 ನಂತರ ಸ್ಟಾರ್ಟ್ ಆಗೋದು. ಸೊ ಒನ್ ಡೇ ಟೂರ್ನಮೆಂಟ್ ಇನ್ನೂ ಮುಂದೆ ಇದೆ. ಸದ್ಯಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಕಡಿಮೆ ಇರೋದ್ರಿಂದ, ಅದರಲ್ಲೂ ಭಾರತದವರು ಇಂಟರ್ನ್ಯಾಷನಲ್ ಮ್ಯಾಚನ್ನು ಆಡ್ತಾ ಇಲ್ಲದೆ ಇರೋದ್ರಿಂದ ಸದ್ಯದಲ್ಲಿ, ಇನ್ನು IPL ಬಗ್ಗೆ ನಮಗೆಲ್ಲರಿಗೂ ಗೊತ್ತು ಯಾವ ಕ್ರೇಜ್ ಇದೆ ಅಂತ ಹೇಳಿ. ಆ ಕಾರಣಕ್ಕೆ ಎಲ್ಲರ ಗಮನ IPL ಮೇಲೆ ಇರುತ್ತೆ ಹೊರತು ಈ ವಿಚಾರಗಳು ಇನ್ನೊಂದು ಸ್ವಲ್ಪ ದಿನ ಸೈಡ್ಲೈನ್ ಆಗುತ್ತೆ. ಸೊ ನಾವು ಕೂಡ IPL ಕಡೆ ಗಮನ ಕೊಡೋಣ, IPL-ಅನ್ನು ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಾಸ್ TV ಕನ್ನಡ. ಹಾಗೆಯೇ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.